ಹಲೋ ಫ್ರೆಂಡ್ಸ್, ಈ ಲ್ಯಾಪ್ಟಾಪಲ್ಲಿ ನಿಮಗೆ ಬೇಡದೇ ಇರೋ ವೇಸ್ಟ್ ಸ್ಟೋರೇಜ್ಗಳೆಲ್ಲ ತುಂಬಿಟ್ಟಿರ್ತದೆ. ಸೊ ನೀವು ಇಲ್ಲಿ ನಾರ್ಮಲ್ಲಿ ಇಲ್ಲಿ ಡಿಲೀಟ್ ಮಾಡಿರ್ತಿದ್ರೆ ಯಾವುದೋ ಆ್ಯಪೇ ಆಗಲಿ ಏನೇ ಆಗಲಿ ಒಂದು ಅಪ್ಲಿಕೇಶನ್ನ ಇದು ಮಾಡಿ ಇಲ್ಲೇ ಡಿಲೀಟ್ ಮಾಡಿದರು. ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇರೋದನ್ನ ಡಿಲೀಟ್ ಮಾಡಿದರೂ ಕೂಡ ಅದು ಡಿಲೀಟ್ ಆಗಿರಲ್ಲ. ಒಂದು ಕಡೆ ಇರುತ್ತೆ, ಅದು ಸುಮ್ಮನೆ ಈ ಪ್ಲೇಸಲ್ಲಿ ಮಾತ್ರ ಅದು ಡಿಲೀಟ್ ಆಗಿರುತ್ತೆ. ಸುಮ್ಮನೆ ಇಲ್ಲಿ ತೋರಿಸುತ್ತೆ, ಇಲ್ಲಿ ಡಿಲೀಟ್ ಆಗಿರ್ಬೋದು. ಆದರೆ ರಿಯಲಿ ಕ್ಲೀನಾಗಿ ಅದು ಅನ್ಇನ್ಸ್ಟಾಲ್ ಆಗಬೇಕು ಕ್ಲೀನ್ ಪ್ರೋಸೆಸ್ಸಲ್ಲಿ ಅಂತಂತಂದ್ರೆ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ಪಕ್ಕ ಅದು ಡಿಲೀಟ್ ಆಗೇ ಆಗುತ್ತೆ. ನಿಮ್ಮ ಸ್ಟೋರೇಜ್ ಕೂಡ ಫ್ರೀ ಆಗಿರುತ್ತೆ. ನಿಮ್ಗೆ ಆಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. ವೇಸ್ಟ್ ಆಮೇಲೆ ಸುಮ್ಮನೆ ವೇಸ್ಟ್ ಏನೋ ತುಂಬ್ಕೊಳ್ಳಲ್ಲ. ಆವಾಗ ನಿಮಗೆ ಅನಿಸುತ್ತೆ ವೇಸ್ಟ್ ಎಲ್ಲ ಹಿಂಗೆ ಡೌನ್ಲೋಡ್ ಮಾಡೋದು ಅಂತ. ಮತ್ತು ನಿಮ್ಗೆ ಬೇಡದೆಲ್ಲ ಡಿಲೀಟ್ ಮಾಡ್ಕೊಂಡ್ರೆ ನಿಮಗೂ ಬೇರೆ ಬೇರೆ ಹೊಸದನ್ನ ಇದು ಮಾಡ್ಸೋಕ್ಕೆ ಯೂಸ್ ಆಗುತ್ತೆ. ಫಸ್ಟು ಕಂಟ್ರೋಲ್ ಪ್ಯಾನಲ್ಗೆ ಹೋಗಬೇಕು. ಕಂಟ್ರೋಲ್ ಪ್ಯಾನಲ್ಗೆ ಹೋದ ತಕ್ಷಣ ಇಲ್ಲಿ ನೋಡಿ, ಪ್ರೋಗ್ರಾಮ್ಸ್, ಅನ್ಇನ್ಸ್ಟಾಲ್ ಎ ಪ್ರೋಗ್ರಾಮ್. ಇಲ್ಲಿ ನೋಡಿ ನಿಮ್ಮ ಅಪ್ಲಿಕೇಶನಲ್ಲಿ ಯಾವುದು ಯೂಸ್ ಆಗುತ್ತೋ ಇಲ್ವೋ, ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಆಗಲ್ವೋ ಎಲ್ಲನೂ ಇದು ಡಿಟೆಕ್ಟ್ ಮಾಡುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮ್ಗೆ ಯಾವುದು ಬೇಕು ಯಾವುದು ಬೇಡ ಅಂತ. ನೋಡಿ ನಿಮ್ಗೆ ಯಾವುದು ಬೇಕು ಬೇಡ ಏನಿಲ್ಲ, ಒಂದು ಕ್ಲಿಕ್ ಮಾಡಿ ಆ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡೋಣ ಇರಿ, ನಾನು ಯಾವುದು ಬೇಡ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದನ್ನೇ ತಗೊಳ್ಳಿ, ಸೆಲೆಕ್ಟ್ ಮಾಡಿದ್ದೀನಿ. ಮೇಲೆ ನೋಡಿ ಅನ್ಇನ್ಸ್ಟಾಲ್ ಕ್ಲಿಕ್ ಮಾಡಿಬಿಟ್ಟು ಎಸ್ ಕೊಡಿ. ಸೊ ಅದರ ಪ್ರೋಸೆಸ್ ಏನೈತೆ ಅದು ತಗೊಳುತ್ತೆ. ನಿಮ್ಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಬೇಕು. ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಮುಂದೆ ಮೂವ್ ಆಗುತ್ತೆ. ಡು ಯು ವಾಂಟ್ ಟು ಕಂಟಿನ್ಯೂ, ರಿಮೂವ್ ಆಲ್, ಎಸ್ ಕೊಡಬೇಕು. ಇಲ್ಲಿ ನೋಡಿ, ಈ ಫುಲ್ಲು ಏನು ಫೈಲ್ಸ್ ಇದೆ ಎಲ್ಲ ಫುಲ್ ಕ್ಲೀನಾಗಿ ಡಿಲೀಟ್ ಮಾಡ್ಕೊಳುತ್ತೆ ಅದು. ನಿಮ್ಮಲ್ಲೂ ಅಷ್ಟೇ ಚೆಕ್ ಮಾಡಿ ನೋಡಿ, ನಿಮ್ಗೆ ಏನು ವೇಸ್ಟ್ ಐತೆ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವೇ ನೋಡಿ ಹುಡುಕಿ ಸೆಲೆಕ್ಟ್ ಮಾಡಿ ಒಂದೊಂದು ಕ್ಲೀನಾಗಿ ಡಿಲೀಟ್ ಮಾಡಿ. ನಿಮಗೆ ಸ್ಟೋರೇಜ್ ಬೇಜಾನಿರುತ್ತೆ. ನಿಮ್ಗೆ ಆವಾಗ ಯಾವುದೇ ಥರ ಹ್ಯಾಂಗಿಂಗು ಏನೂ ಇಲ್ಲ. ನಿಮ್ಗೆ ಏನು ಸ್ಟೋರೇಜ್ ಬೇಕೋ ಅದು ಕ್ಲೀನಾಗಿ ಇಟ್ಕೊಳ್ಳಿ, ಇದು ಮಾಡಿ. ನೋಡಿ ಫಿನಿಶ್ ಆಯಿತು, ನೋಡ್ಕೊಳ್ಳಿ. ಈಗ ಅದು ಹೋಗುತ್ತೆ ನೋಡಿ, ಹೋಯ್ತು. ಅದಿಲ್ಲ, ಈಗ ಹೋಯ್ತು. ಹಂಗೆ ವೇಸ್ಟ್ನ ಹಿಂಗೆ ಡಿಲೀಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.